ಎನ್ಡಿಎ ಒಕ್ಕೂಟ ಹೆಚ್ಚು ಸ್ಥಾನ ಪಡಿತಾ ಇದ್ದಂತೆ ಸಂಭ್ರಮ ಜೋರಾಗ್ತಾ ಇದೆ. ಬಿಹಾರ ಸೇರಿದಂತೆ ಎಲ್ಲೆಡೆ ಸಂಭ್ರಮಾಚರಣೆ ವ್ಯಕ್ತವಾಗ್ತಾ ಇದೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲೂ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಿಸ್ತಾ ಇದ್ದಾರೆ. ಕುಣಿದು ಕುಪ್ಪಳಿಸ್ತಾ ಇದೆ ಎನ್ಡಿಎ ಒಕ್ಕೂಟ. ಬಹುದೊಡ್ಡ ವಿಕ್ಟರಿ ಇದು. 2000 ಇಸ್ವಿಯಲ್ಲಿ ನೋಡಿ 200 ಸ್ಥಾನಗಳು ಯಾವತ್ತೂ ಬಂದಿರಲಿಲ್ಲ. ಒಂದು 20 ವರ್ಷ ಆಯಿತು, ಈಗ ಬಂದಿದೆ. ಅದು ಬಿ ಜೆ ಪಿಗೆ ಇಷ್ಟು ಸಂಖ್ಯೆ 15-20 ವರ್ಷದಿಂದ ಬಂದಿತ್ತು. ಅಂದರೆ 90 ಕ್ರಾಸ್ ಆಗಿತ್ತು. ಈಗ ಮತ್ತದು ರಿಪೀಟ್ ಆಗಿದೆ. ಬಟ್ ಈಗ JDU ಏನಿದೆ 79 ಸ್ಥಾನ, RJD 27. ಬಟ್ ಇಲ್ಲಿ JSP ಏನಿದೆ ಜನಸುರಾಜ್ ಪಕ್ಷ, ಪ್ರಶಾಂತ್ ಕಿತ್ತೂರು ಚುನಾವಣಾ ತಂತ್ರಗಾರ ಅಂತ ನಾವು ಕರೀತಾ ಇದ್ವಿ. ಮಖಾಡೆ ಮಲಗಿದ್ದಾರೆ. ಅವರಿಗೆ ಆರಂಭಿಕವಾಗಿ ಅಂಬೆಗಾಲು ಇಡಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಹಾಗಾಗಿ ಈಗ ಮತದಾರರ ಮನಸ್ಥಿತಿ ಯಾವ ಮಾನದಂಡದ ಮೇಲೆ ಮತವನ್ನು ಚಲಾಯಿಸಿದ್ದಾರೆ ಅನ್ನೋದು ಕೂಡ ನಮಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಜಂಗಲ್ ರಾಜ್ ಅಂತ ಕರಿತೀವಿ ಬಿಹಾರನ. ಉದ್ಯೋಗ ಇಲ್ಲ ಅಲ್ಲಿ, ಅಭಿವೃದ್ಧಿ ಇಲ್ಲ ಅಲ್ಲಿ. ಆದರೆ ನಿತೀಶ್ ಕುಮಾರ್ ಅವರು CM ಆದಮೇಲೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಬದಲಾವಣೆಗಳಂತರೂ ಕೆಲವೊಂದು ಇಡೀ ರಾಜ್ಯವೇ ಹಿಂದುಳಿದಿದೆ ಅಂತ ಓಕೆ, ಆರ್ಥಿಕವಾಗಿ ಅವರು ಹಿಂದುಳಿದಿದ್ದಾರೆ, ತಲಾದಾಯ ಕಡಿಮೆ ಇದೆ, ಅಲ್ಲಿ ವಿದೇಶಿ ಬಂಡವಾಳ ಇಲ್ಲ, ನಿರುದ್ಯೋಗದ ಪ್ರಮಾಣ ಜಾಸ್ತಿ ಇದೆ, ಎಲ್ಲ ಬೇರೆ ಬೇರೆ ಕಡೆ ವಲಸೆ ಹೋಗ್ತಾರೆ, ಅದನ್ನು ಒಪ್ಕೊಳ್ತೀವಿ. ಆದರೆ ಜಂಗಲ್ ರಾಜ್ ಲಾಲು ಪ್ರಸಾದ್ ಯಾದವ್ ಇದ್ದರೂ ಜಾಸ್ತಿ ಇತ್ತು. ನಿತೀಶ್ ಕುಮಾರ್ ಅವರು ಹಂತ ಹಂತವಾಗಿ ಅದನ್ನು ಕಡಿಮೆ ಮಾಡ್ತಾ ಬಂದರು. ಅದಾದ ಮೇಲೆ ಕೇಂದ್ರ ಸರ್ಕಾರ ಈಗ ನೋಡಿ NDAಗೆ ಸಪೋರ್ಟ್ ಮಾಡಿದ್ದಾರೆ. NDA ಸರ್ಕಾರ ನಿಂತಿರೋದೇ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಅವ್ರ ಮೇಲೆ. ಈಗ ಮೋದಿ ಅವರು ಕೂಡ ನಿತೀಶ್ ಕುಮಾರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರು, ಅನುದಾನವನ್ನು ಕೊಟ್ಟರು. ಆಮೇಲೆ ನೋಡಿ ಕರ್ನಾಟಕಕ್ಕೆ ನಮ್ಮ GST ಕೊಡಲ್ಲ ಕೇಂದ್ರ ಸರ್ಕಾರದವರು, ಬಟ್ ಅಲ್ಲಿ ಜಾಸ್ತಿ ಕೊಡ್ರು. ಯಾಕಂದರೆ ಇದೇ ಕಾರಣ, ಚುನಾವಣೆಯಲ್ಲಿ ನಮಗೆ ಇದು ಪ್ಲಸ್ ಆಗಲಿ ಅಂಥೇಳಿ. ನೋಡಿ ಅವರು ಟಿಕೆಟ್ ಕನ್ಫರ್ಮ್ ಮಾಡುವಾಗ ಚೌಕಾಶಿಯನ್ನು ಮಾಡಲಿಲ್ಲ ನಿತೀಶ್ ಕುಮಾರ್ ಅವರು. 101 BJP 101, JDU 101 ಕ್ಷೇತ್ರಗಳಲ್ಲಿ ಸಮಾನವಾಗಿ ಹಂಚಿಕೊಂಡ್ರು. ಆಮೇಲೆ ಸ್ವಲ್ಪ LGP ಬಿಟ್ಕೊಟ್ರು. ಈಗ ಆ ಎಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣಾ ಪ್ರಚಾರವನ್ನು ಮಾಡಿದರು. ಆಮೇಲೆ ನಿತೀಶ್ ಕುಮಾರ್ ಅವ್ರನ್ನ CM ಅಂತ BJP ಅವರು ಘೋಷಣೆನೇ ಮಾಡಿರಲಿಲ್ಲ. ಅಂದರೆ ಫಸ್ಟ್ ಫೇಸ್ ಎಲೆಕ್ಷನ್ ಆಯ್ತಲ್ವಾ, ಆವಾಗ ಅನೌನ್ಸ್ ಮಾಡಿದರು. ಬಟ್ ಇದೆಲ್ಲ ಒಂದು ಕಡೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು BJPಗೆ. ಆಮೇಲೆ ರಾಜನಾಥ್ ಸಿಂಗು, ಅಮಿತ್ ಶಾ ಅವರು ನಿತೀಶ್ ಕುಮಾರ್ ಅವರೇ CM ಅಭ್ಯರ್ಥಿ ಅಂಥೇಳಿ 2ನೇ ಹಂತದ ಚುನಾವಣೆ ಹತ್ತಿರ ಬಂದಂಗೆ ಹೇಳೋಕೆ ಹೊರಟರು. ಹಾಗಾಗಿನೇ ಈಗ ಇದು ಅಭೂತಪೂರ್ವವಾದಂಥ ಗೆಲುವು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಟ್ RJD ಅವ್ರ ಕನಸನ್ನ ಅನ್ಕೊಂಡಿರಲಿಲ್ಲ, ನಾವು 27 ಕುಸಿತೀವಿ ಅಂಥೇಳಿ. ಲಾಸ್ಟ್ ಟೈಮ್ 75 ಹೊಡೆದಿದ್ರು, 75 ಗೆದ್ದಿದ್ರು. BJP 74 ಬಂದಿತ್ತು, 43 ಗೆದ್ದಿತ್ತು JDU.